ಹಾಯ್ ಹಲೋ ನಮಸ್ತೆ. ಯಾರ ಮನೆ ಇದು ಅಂತ ನೋಡ್ತಿದ್ದೀರಾ? ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಈ ಮನೆನ ತೋರಿಸ್ತಿದ್ದೀನಲ್ಲ, ಇದರ ಹಿಂದೆ ಒಂದು ಸ್ಟೋರಿ ಇದೆ. ಯಾವತ್ತೂ ಮುಖ ನೋಡಿ ಮಣೆ ಹಾಕಬಾರ್ದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಯಾವಾಗಲೂ ವಾಕ್ ಹೋಗಬೇಕಾದ್ರೆ ಈವ್ನಿಂಗ್ ನಾನು ಮಮ್ಮಿ ವಾಕ್ ಹೋಗ್ತಾಯಿದ್ವಿ. ಆವಾಗ ಅಮ್ಮ ರೋಡ್ ಸೈಡ್ ಈ ಮನೆ ನೋಡಿದರು. ಸೊ ಅವ್ರು ಹೇಳಿದರು, ಅಂದಾಜಿಗೆ ಈ ಮನೆ ಒಂದು 50-60 ಲಕ್ಷದಲ್ಲಿ ಕಟ್ಟಿರ್ಬೋದಲ್ವಾ ಅಂತ. ಹೌದಾ ಸರಿ ಅಂತ ಒಳಗಡೆ ಹೋಗಿ ನೋಡೋಣ ಅಂತ ನೋಡಿದ್ವಿ. ಬಟ್ ಒಳಗಡೆ ಇಂಟೀರಿಯರ್ ವರ್ಕ್ ಎಲ್ಲ ಪೂರ್ತಿ ವುಡ್ಡಲ್ಲೇ ಮಾಡಿದರು. ಜಸ್ಟ್ ಅವರು ಮೇನ್ ಡೋರ್ ಇದೆಯಲ್ಲ, ಆ ಡೋರಿಗೇ ಅವರು 38 ಲಕ್ಷ ಖರ್ಚು ಮಾಡಿದ್ದಾರೆ. ಡೋರು ಮತ್ತು ಆ ಜೋಕಾಲಿದ್ದು ಬೆಂಚ್ ಇದೆ, ಅದೆರಡಕ್ಕೇ 38 ಲಕ್ಷ ಆಯಿತು ಮೇಡಮ್ ಅಂತ ಹೇಳಿದರು. ಬಟ್ ನಮ್ಮಮ್ಮ ಎಸ್ಟಿಮೇಷನ್ ಹಾಕಿದೆ ಎಷ್ಟು ಹೇಳಿ, 50-60 ಲಕ್ಷ ಇರ್ಬೋದು ಅಷ್ಟೇ ಈ ಮನೆ ಕಟ್ಟೋಕ್ಕೆ ಅಂತ. ಬಟ್ ಅವ್ರ ಡೋರಿಗೇ 40 ಲಕ್ಷ ಆಗಿದೆ ಅಲ್ವಾ. ಸೊ ವುಡ್ ವರ್ಕ್, ಅದಕ್ಕೆ ನಾನು ಹೇಳಿದ್ದು ಮುಖ ನೋಡಿ ಯಾವತ್ತೂ ಮಣೆ ಹಾಕಬಾರ್ದು. ಈಗ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತಾರಲ್ವ. ಸೊ ನಮಗೆ ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಆಗಿರಲ್ಲ ಒಂದೊಂದು ಸತಿ. ಅದನ್ನು ನಾವು ಪ್ರಮಾಣಿಸಿ ಪರಿಶೀಲಿಸಿ ನೋಡಬೇಕು, ಯಾವ ಸತ್ಯ ಯಾವ ಸುಳ್ಳು ಅಂತ. ಯಾರ್ದೋ ಒಂದೊಂದು ಸತಿ ಜೀವನದಲ್ಲಿ ಹೇಳಿಕೆ ಮಾತು ಕೇಳ್ಕೊಂಡು ಅದೇ ಸತ್ಯ ಅಂತ ನಂಬಿಡ್ತೀವಿ ನಾವು. ಇಲ್ಲ, ಅದು ತುಂಬಾ ತಪ್ಪು. ಇದು ಸ್ಟೇರ್ ಕೇಸ್ ಕೂಡ ವುಡ್ಡಲ್ಲೇ ಮಾಡಿದರು, ಹತ್ತೋಗ್ತಿದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಯಾಕಂದರೆ ಫುಲ್ ವುಡ್ ವರ್ಕ್, ಅಷ್ಟು ರಿಚ್ ಲುಕ್ ಕೊಟ್ಟಿದ್ದಾರೆ, ತುಂಬ ಲ್ಯಾವಿಶಾಗಿ ಮಾಡಿದ್ದಾರೆ. ಸೊ ಇದು ಔಟ್ಡೋರ್ ಮತ್ತು ಇದು ರೂಫಿಂಗ್ ಎಲ್ಲ ನೋಡಿ ಟ್ರೆಸ್ಸಿಂಗ್ ಮಾಡಿಸಿದ್ದಾರೆ. ಸೊ ಇದು ಟ್ರೆಸ್ಸಿಂಗ್ ಮಾಡಿಸಿರೋದು ನೋಡಿ ನಮ್ಮಮ್ಮ ಏನು ಅಂದ್ಕೊಂಡ್ರು ಅಂದರೆ, ಮೋಸ್ಟ್ಲಿ ಇದು ಕಡಿಮೆ ಬಜೆಟ್ ಮನೆ ಇರ್ಬೋದು ಅಂದ್ಕೊಂಡ್ರು. ಯಾಕಂದರೆ ಹೊರಗಡೆ ಚಿಕ್ಕದಾಗಿ ಹಂಚು ಹಾಕಿದ್ರು. ಆಮೇಲೆ ಮನೆ ಎಲ್ಲ ತುಂಬ ಪ್ಲೇನ್ ಆಗಿತ್ತು. ಹೊರಗಡೆ ನೋಡೋಕೆ ಹಾಗೆ ಇದೆ ಔಟ್ಲುಕ್, ಬಟ್ ಒಳಗಡೆ ತುಂಬ ಚೆನ್ನಾಗಿ ಇಂಟೀರಿಯರ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮಮ್ಮಿ ಏನು ಅಂದ್ಕೊಂಡ್ರು, ಟ್ರೆಸ್ ರೂಫಿಂಗು, ಆಮೇಲೆ ನೋಡೋಕೆ ತುಂಬ ಒಳ್ಳೆ ಚೌಕ ಮನೆ ಅಷ್ಟೇ ಇತ್ತು, ಪ್ಲೇನ್ ಆಗಿತ್ತು, ಆಚೆ ಕಡೆ ಏನೂ ಆಡಂಬರ ಮಾಡಿಲ್ಲ. ಹಾಗಾಗಿ ಅಷ್ಟು ಎಸ್ಟಿಮೇಟ್ ಮಾಡಿದರು. ಬಟ್ ರಿಯಲ್ ಆಗಿ ಬಿಲ್ಡರ್ಸ್ನ ಕೇಳಿದಾಗ ಆ ಮನೆಗೆ ಎಷ್ಟು ಆಗಿದೆ ಖರ್ಚು ಅಂದಾಗ 2.5 crore ಅಂದರು. 2.5 ಕೋಟಿ ಮನೆ ಅಂದರು ಅದು. ಆವಾಗ ಅನ್ನಿಸ್ತು, ನಮ್ಮಮ್ಮ ಹಾಕಿದ್ದು ಎಸ್ಟಿಮೇಷನ್ಗಿಂತ 4 ಪಟ್ಟು ಜಾಸ್ತಿ ಇದೆಯಲ್ವಾ ಅಂತ. ಆ್ಯಂಡ್ ಈಗ ನಾವು ವಾಕ್ ಹೋಗಬೇಕಾದ್ರೆ ಇವತ್ತು ಈ ರೂಟ್ನ ತೊಗೊಂಡ್ವಿ. ದಿನ ನಾವು ವಾಕ್ ಹೋಗಬೇಕಾದ್ರೆ ಡಿಫ್ರೆಂಟ್ ರೂಟಲ್ಲಿ ಹೋಗ್ತಾ ಇರ್ತೀವಿ, ಸೇಮ್ ಹೋಗಿದ್ದ ದಾರಿಲೇ ಹೋಗಲ್ಲ. ಫಾರ್ ಅ ಚೇಂಜ್ ದಿನ ಬೇರೆ ಬೇರೆ ರೂಟಲ್ಲಿ ವಾಕ್ ಮಾಡ್ತಾ ಇರ್ತೀವಿ. ನಮ್ಮ ಮನೆ ಸುತ್ತಮುತ್ತನೇ ಯೂಶ್ವಲಿ ವಾಕ್ ಮಾಡ್ತಾ ಇರ್ತೀವಿ. ನಾವಿರೋದು ಸಿಟಿಲಿ, ಏನಿದು ಹಳ್ಳಿಲಿ ವಾಕ್ ಮಾಡ್ತಿದ್ದೀವಲ್ಲ ಅಂದ್ಕೋಬೇಡಿ. ಆ ಕಡೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ಹೋದರೆ ಸುತ್ತಮುತ್ತ ಹಳ್ಳಿಗಳೇ ಇದೆ. ಹಾಂ, ಗಣಪತಿ ನಾನು ಅವತ್ತು ನಿನ್ನೆ ಕೇಳಿದ್ನಲ್ವ, ಗಣಪತಿ ಯಾವ ಕೆರೆಗೆ ಬಿಡ್ತಾರೆ ಅಂತ. ಈ ಕೆರೆಗೆ ಬಿಡ್ತಾರೆ. ಫಿಶಿಂಗ್ ಮಾಡ್ತಿದ್ದಾರೆ. ಫಿಶ್ ಸಿಗ್ತಾ? ಎಲ್ಲಿ ಸಿಕ್ಕಿದೆ? ಇನ್ನೂ ಸಿಕ್ಕಿಲ್ಲ ಅವ್ರಿಗೆ. ಇದು ಯಾವ ಊರು? ಊರೆಲ್ಲ ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ ಆಡಿಯೋನ ಮ್ಯೂಟ್ ಮಾಡ್ತಿದ್ದೀನಿ. ಆಮೇಲೆ ಅಭಿಮಾನಿಗಳು ಹುಡ್ಕೊಬಂದರೆ ಕಷ್ಟ ಆಗುತ್ತೆ ವಾಕ್ ಮಾಡೋಕ್ಕೆ. ಅದೇ ನೋಡಿ, ನಾವು ಸಿಟಿ ಕಡೆ ವಾಕ್ ಹೋದರೆ ಬರೀ ಕ್ರೌಡ್ ಇರುತ್ತೆ, ಅಥವಾ ವೆಹಿಕಲ್ ಪೊಲ್ಯೂಷನ್, ನಾಯ್ಸ್, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ದಾರಿ ಉದ್ದಕ್ಕೂ ವೆಹಿಕಲ್ಸಿಗೆ ಸೈಡ್ ಕೊಡ್ಕೊಂಡು ಹೋಗಬೇಕು. ಆಮೇಲೆ ಫುಟ್ಪಾತಲ್ಲೆಲ್ಲ ಸ್ಟಾಲ್ಸ್ ಇರುತ್ತೆ, ತುಂಬ ಕಷ್ಟ ಆಗುತ್ತೆ ಅಲ್ಲಿ ವಾಕ್ ಹೋಗೋಕ್ಕೆ. ಅದೇ ಈ ರೀತಿ ಹಳ್ಳಿ ಕಡೆ ನೇಚರ್ ವಾಕ್ ಬಂದರೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ, ಪೀಸ್ಫುಲ್ ಆಗಿರುತ್ತೆ. ಫ್ರೆಶ್ ಆಕ್ಸಿಜನ್ ಕೂಡ ನಾವು ಬ್ರೀತ್ ಮಾಡ್ಬೋದು. ಈ ಥರ ನೀರು, ಮರ, ಗಿಡ, ಆಮೇಲೆ ದನ, ಕರು, ಹಸು, ನಾಯಿಗಳು ಇವೇ ಇರುತ್ತೆ. ನನಗಂತೂ ಈ ಡಾಗ್ಸ್ ಕಂಡ್ರೆ ಒಂದೊಂದು ಸತಿ ಭಯ ಆಗುತ್ತೆ, ಎಲ್ಲಿ ಓಡಿಸ್ಕೊಬರುತ್ತೋ ಬೆರೆಸ್ಕೊಬರುತ್ತೋ ಅಂತ. ಸೊ ನನಗೆ ಅದೊಂದು ಫೋಬಿಯಾ ಇದೆ ಡಾಗ್ಸ್ ನೋಡಿ. ಬಿಕಾಸ್ ನನ್ನ ಚೈಲ್ಡ್ಹುಡ್ಡಲ್ಲಿ ಒಂದು ಸತಿ ನನ್ನ ಫ್ರೆಂಡ್ ಮನೆಗೆ ಆಟಾಡೋಕ್ಕೆ ಹೋಗಬೇಕಾದ್ರೆ, ನನ್ನ ಫ್ರೆಂಡ್ ಮನೆ ಅವ್ರದ್ದು ಡಾಗ್ ಇದೆಯಲ್ಲ, ಅದು ನನ್ನ ಯಾವಾಗಲೂ ನಾನು ನೋಡಿ ಬೊಗಳೋದು, ಹಟ್ಟಿಸ್ಕೊಬರೋದು. ಅದಕ್ಕೆ ನನಗೆ ಸ್ವಲ್ಪ ಡಾಗ್ ಫಿಯರ್ ಇದೆ. ಈಗಲೂ ಅಷ್ಟೇ, ಸ್ಟ್ರೀಟ್ ಡಾಗ್ಸ್ ಏನಾದರೂ ಹಟ್ಟಿಸ್ಕೊಬರುತ್ತೆ ಅನ್ನೋ ಭಯದಲ್ಲೇ ವಾಕ್ ಮಾಡ್ತಿರ್ತೇನೆ ಸಮ್ಟೈಮ್ಸ್. ನೇಚರ್ ಫೋಟೋಗ್ರಫಿ ತುಂಬ ಇಷ್ಟ. ನೇಚರ್ನ ನೋಡೋದು, ವ್ಲಾಗ್ ಮಾಡೋದು. ತುಂಬ ಜನ ಕೇಳ್ತಿರಲ್ಲ, ಏನಕ್ಕೆ ನೀನು ಎಲ್ಲ ವೀಡಿಯೋ ಮಾಡ್ತೀಯ ಅಂತ. ನನ್ನ ವೀಡಿಯೋ, ನನ್ನ ಫೋನ್, ನಾನು ರೆಕಾರ್ಡ್ ಮಾಡೋದು ನನ್ನ ಇಷ್ಟ. ನಿಮಗೇನು ಕಷ್ಟ ಅಂತೀನಿ. ತುಂಬ ಜನ ಗೈಸ್, ಐ ಆಮ್ ಜಸ್ಟ್ ಫೆಡ್ ಆಫ್
ಏನು ನಿಮ್ಮ ಮಗಳು ವ್ಲಾಗ್ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ, ಏನು ಕಮೆಂಟ್ಸ್ ಮಾಡ್ತೀರಾ ಅಪ್ಪ ದೇವ್ರೆ. ಕಮೆಂಟಲ್ಲಿ ಯಾರು ಬಂದು ಕಮೆಂಟ್ ಮಾಡಲ್ಲ. ನಮ್ಮಮ್ಮಂಗೆ ಯಾರೋ ಹೇಳಿಬಿಟ್ಟಿದ್ದಾರೆ, ಈಗ ನಮ್ಮಮ್ಮ ನೋಡಿದರೆ ನನ್ನನ್ನು ವೀಡಿಯೋದಲ್ಲಿ ತೋರಿಸ್ಬೇಡ, ನಾನು ಯಾವ ವೀಡಿಯೋದಲ್ಲೂ ಬರಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೇಳೋದು ಇಂಥವರಿಗೆಲ್ಲ. ವೀಡಿಯೋ ಮಾಡೋದು ನನಗೆ ಖುಷಿ ಕೊಡುತ್ತೆ, ಅದರಿಂದ ನನಗೇನು ಸಿಗ್ತಿಲ್ಲ, ಖುಷಿ ಸಿಗುತ್ತೆ, ನನ್ನ ಸಂತೋಷ ಇಂಪಾರ್ಟೆಂಟ್. ಸೊ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿರೋದು, ಇನ್ನೇನಕ್ಕೂ ಅಲ್ಲ. ಹಾಂ ಅಮ್ಮ, ಅಲ್ಲಿ ದನ ಬರ್ತಿದ್ದೆ, ಬಾರಮ್ಮ, ಗುದ್ದಿದ್ರೆ ಕಷ್ಟ, ನಾನು ಬರಲ್ಲ. ಹ್ಞೂ, ನೋಡಿಲ್ವ ನೀನು ಟಿ ವಿಲೆಲ್ಲ? ಈ ಹಳ್ಳಿಗಳಲ್ಲೆಲ್ಲ ಇದೆ. ಹಾಂ ಗೈಸ್, ವೀಡಿಯೋ ಮಾಡೋದು ತಪ್ಪ? ನೀವು ಕಮೆಂಟ್ ಮಾಡಿ, ನೀವು 4 ಜನ ಯಾರಾದರೂ ಹೇಳಿ ವೀಡಿಯೋ ಮಾಡಬೇಡ ನಿಲ್ಲಿಸು ಅಂತ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಏನು ಬಾ ಬಾ ಅಂತ ಕರಿತಿದ್ಯಲ್ಲ, ಬಾ ನಾವೇ ಹೋಗೋಣ. ನಾ ಬಾ, ಆ ಕಡೆ ಹೋಗೋಣ. ನಮಗೆ ಈ ಊರು ಯಾವುದಷ್ಟು ಮೀನು ಸಿಗ್ತಾ ಕೇಳೋಣ. ಗೈಸ್, ಅವು ನೋಡಿದರೆ ಹಾಯ್ತಾ ಇದ್ದಾವೆ, ನಾನು ಇಲ್ಲಿ ಎಲ್ಲೆಲ್ಲೋ ಓಡೋಗ್ತಿದ್ದೀನಿ. ಅಯ್ಯೋ, ಬಂದ್ವು ಅಮ್ಮ ಆ ಥರ ಕಿವಿಗೆ ಹಾಕಿದ್ದು. ಏನೋ ಒಂದಮ್ಮ, ಒಂದೊಂದು ಸತಿ ರೊಚ್ಚಿಗೆದ್ರೆ ಹಸು ಆಗಲಿ ಮರಿ ಆಗಲಿ. ಅಯ್ಯೋ, ಬೆಳೆಸ್ಕೊಬಂತು, ಅದು ಹೋಗ್ಬಿಡ್ಲಿ. ಎಸ್ಕೇಪ್ ರನ್. ನನಗೆಲ್ಲ ಭಯ ಆಗುತ್ತೆ ಈ ಥರ ಎಲ್ಲ ನೋಡಿದರೆ. ಗೈಸ್, ನಾನು ಹೇಳಿದ್ನಲ್ಲ, ಈಗ ನಾವು ಮೇನ್ ರೋಡಿಗೆ ಬಂದು ಕನೆಕ್ಟ್ ಆಗ್ತೇವೆ ನಾವು. ಸೊ ಇಷ್ಟು ದೂರ ಅಲ್ಲಿಂದ ಬಂದ್ವಿ, ಕೆರೆಗಳೆಲ್ಲ ನೋಡಿದ್ವಿ. ಈಗ ನಾವು ಮೇನ್ ರೋಡಿಗೆ ಬಂದು ಜಾಯಿನ್ ಆಗ್ತೇವೆ. ಅದು ಅಮ್ಮ ಬಾ, ಸಾಕು, ತುಂಬ ದೂರ ಹೋಗುತ್ತೆ. ಏನಕ್ಕೆ? ಇಲ್ಲ ಸಾಕು, ಬಾ. ಅಲ್ಲಿ ಇದಿದೆ ಅಂತ ಡ್ರಮ್ ಸ್ಟಿಕ್ ನುಗ್ಗೆ ಗಿಡ. ನಾವು ಆಲ್ರೆಡಿ ಸಿಟಿ ಬಿಟ್ಟಿದ್ವಿ ನೋಡು. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಲ್ಯಾಂಡ್ ಆಫ್ ಕಾಫಿ ಚಿಕ್ಕಮಂಗ್ಳೂರು ಅಂತ ತೋರಿಸ್ತದೆ. ಸಿಟಿ ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಮಮ್ಮಿ ಯಾರೋ ಪರಿಚಯ ಇರೋರು ಮನೆಯಲ್ಲಿ ನುಗ್ಗೆ ಗಿಡ ಬೆಳೆದಿದ್ದಾರಂತೆ. ಬಾ ನಿಂಗೆ ತೋರಿಸ್ತೀನಿ ಡ್ರಮ್ ಸ್ಟಿಕ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇದ್ಯಾವುದೋ ಗಲ್ಲಿ ರೋಡಲ್ಲಿ ಬರ್ತಾ ಇದ್ದೀವಿ. ಲೆಟ್ ಸಿ. ಹಾಂ, ಎಲ್ಲರಿಗೂ ಏನೇನೋ ಹುಚ್ಚಿದ್ರೆ ನಮ್ಮ ಅಮ್ಮಂಗೆ ನುಗ್ಗೆ ಸೊಪ್ಪು ಹುಚ್ಚು. ಅವಳು ಸೇರಲ್ಲ, ಅದಕ್ಕೆ ಬೈಯೋದು. ಅಯ್ಯೋ, ನಂಗೂ ಪೌಡ್ರ್ ಮಾಡಿ ಕೊಡ್ತಾರೆ ದಿನ ಕುಡಿ ಅಂತ. ಇವ್ರು ಅದ್ರಲ್ಲಿ ಪಲ್ಯ ಮಾಡ್ಕೊಂಡು ತಿಂತಾರೆ, ಮೊಟ್ಟೆಗೆ ಹಾಕೊಂತಾರೆ ಪಲ್ಯ. ಮೊಟ್ಟೆ ಪಲ್ಯಕ್ಕೆ ಈ ಸೊಪ್ಪು ಹಾಕ್ತಾರೆ. ಅವ ನಿನ್ ಡ್ರಮ್ ಸ್ಟಿಕ್ ಇದೆ ಅಂತ ಕರ್ಕೊಬಂದೆ, ಎಲ್ವರಿ ಗಿಡ ಇದೆ. ಹೌದಾ? ನಾನು ನುಗ್ಗೆಕಾಯಿ ಅನ್ಕೊಂಡೆ. ಸಾಕು ಮಗನ ಮನೆ ಇಲ್ಲಿ. ಅಮ್ಮ ಡ್ರಮ್ ಸ್ಟಿಕ್ ತೋರಿಸ್ತೀನಿ ಅಂತ ಹೇಳಿ ಏನು ತೋರಿಸ್ದೆ? ಡ್ರಮ್ ಸ್ಟಿಕ್, ಲೀಫ್, ನುಗ್ಗೆ ಸೊಪ್ಪು. ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು. ಅದು ಚಿಗುರು ಇರೋದು ಕುಯ್ಕೊಂಡ್ರು ಎಳೆದು. ಅದೆಲ್ಲ ಕಡ್ದಿದ್ದಾರೆ ಅನ್ಸುತ್ತೆ, ಮರ ಅಲ್ಲ. ನಾನು ಯಾವಾಗಲೂ ಕಡ್ದು ಹಾಕ್ತೀನಿ ಅಂತ. ಅದು ಕಡ್ದಂಗೂ ಚಿಗುರು ಚೆನ್ನಾಗಿ ಬರುತ್ತೆ. ನಮ್ಮನೇಲೂ ನರ್ಸರಿಯಿಂದ ತಂದು ಹಾಕಿದ್ವಿ, ಅದೇನಾಯ್ತು? ಅದು ಬೋರ್ ನೀರು ಬಿದ್ದು ಬಿದ್ದು ಬುಡನೇ ಕರಿಗೆ ಹೋಗ್ಬಿಡ್ತು. ಎಷ್ಟು ಹೈಟ್ ಬಂದಿತ್ತು ಅಂತ, ಒಂದು 10 ಕಡ್ಡಿ ಬೇಯ್ತಿತ್ತು. ಗೈಸ್, ನಾನು ನೋಡಿ ಫುಲ್ಲು ವಾಕ್ ಮಾಡಿ ಎಷ್ಟು ಸಣ್ಣ ಆಗ್ತೀನಿ ಅಂತ. 3 ದಿನ ಮಾಡೋದು, 4ನೇ ದಿನ ಮಲ್ಕೊಳ್ಳೋದು. ಬಟ್ ಇಲ್ಲ, ಕಂಟಿನ್ಯೂಸ್ ಆಗಿ ಮಾಡಬೇಕು. ನಾನು ವಾಕ್ ಮಾಡಿದರೆ ಸ್ವಲ್ಪ ಬೇಗ ಸಣ್ಣ ಆಗ್ತೀನಿ. ಅಟ್ಲೀಸ್ಟ್ 1 ತಿಂಗಳು ಮಾಡಿದರೆ 1 kg ಆದರೂ ಸಣ್ಣ ಆಗಿರ್ತೇನೆ. ಈಗ ಮೇನ್ ರೋಡು, ಇಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಬಾಯ್. ಇಲ್ಲೊಂದು ಹೊಸ ಇದು ಚೌಟ್ರಿ ಆಗಿದೆ, ಮದುವೆ ಮಾಡ್ತಾರೆ ಇಲ್ಲಿ, ಈಗ ಆಗಿರೋದು. ಅದು ಯಾವ್ದಮ್ಮ? ಗೌಡ್ರದೇನ ಇದು?
ಶರು ಶೋಭಾ ಇವರಿಬ್ರು ಸತ್ತೋದ್ರಂತೆ ನೋಡು ಆಕ್ಸಿಡೆಂಟ್ ಹಾಂ. ಅವ್ರ ಹೆಸರಲ್ಲಿ ಅವ್ರ ಅಪ್ಪ ಮಾಡಿರೋದು. ಈಗ ನಾವು ಅಷ್ಟು ದೂರ ಇದೆಯಲ್ಲ ಕಾಣಿಸ್ತಿದೆಯಲ್ಲ, ಫುಲ್ ಅಪ್ಪ ಹತ್ತಬೇಕು ಗೈಸ್. ಅಪ್ಪ ಹತ್ತಿ ಮತ್ತೆ ಡೌನ್ ಇಳಿದ ಮೇಲೆ ನಮ್ಮ ಮನೆ ಸಿಗುತ್ತೆ. ಹೋಟೆಲ್ ಪಂಜರ್ಲಿ ನೇಮ್ ನೋಡಿ, ಪಂಜರ್ಲಿ ದೇವ್ರಿರ್ಬೋದು. ವಾಕಿಂಗ್ ಹೋಗೋಕ್ಕೇನೋ ಸ್ಟಾರ್ಟ್ ಮಾಡಿಕೊಂಡೆ. ದಿನಕ್ಕೊಂದು 4-5 ಕಿಲೋಮೀಟರ್ ವಾಕ್ ಮಾಡ್ತಾಯಿದ್ದೀನಿ ಈಗ. ಇದು ಡೇ 5th ಏನೋ ವಾಕ್ ಮಾಡಿ 5 ದಿನ ಆಯ್ತು ಇವತ್ತಿಗೆ. ಹಾಗೆ ಸ್ವಲ್ಪ ಈಟಿಂಗ್ ಹ್ಯಾಬಿಟ್ ಕೂಡ ಚೇಂಜ್ ಮಾಡ್ಕೊಳ್ಳೋಣ. ಚಿಪ್ಸ್ ಮತ್ತು ಆ ಥರ ಈ ಥರ ಏನಾದ್ರು ತಿನ್ನೋ ಬದಲು ಈ ರೀತಿ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ನಾನು ಮೊನ್ನೆ ಶಾಪಿಂಗ್ ಹೋದಾಗ ಇದನ್ನು ನೋಡಿದ್ದೆ. ಸೊ ಇದು ಎಲ್ಲ ರೋಸ್ಟೆಡ್ ಇತ್ತು. ಆ್ಯಂಡ್ ನೋಡಿ, ನಾನು ಬೆಳಗ್ಗೆ ಎದ್ದು ಕೂಡ ಈ ಥರ ಪೌಡರ್ಸ್, ಚಿಯಾ ಸೀಡ್ಸ್ ಇದನ್ನೆಲ್ಲ ನಾನು ಇಟ್ಕೊಬಿಟ್ಟಿದ್ದೀನಿ ಒಂದು ಡಬ್ಬಿಲಿ. ನಂಗೆ ಏನು ಬೇಕೋ ಅದೆಲ್ಲ ನೀರಿಗೆ ಚಿಯಾ ಸೀಡ್ಸ್ ಹಾಕ್ಕೊಂಡು ಅದನ್ನು ಕೂಡ ಕುಡಿತಾ ಇದ್ದೀನಿ. ಆ್ಯಂಡ್ ಇದು ಏನಂದರೆ ಜಸ್ಟ್ ಪಂಪ್ಕಿನ್ ಸೀಡ್ಸ್, ರೋಸ್ಟೆಡ್ ಆಲ್ಮಂಡ್ ಮತ್ತು ಪಿಸ್ತಾ, ಕ್ಯಾಶ್ಯೂಸ್ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ಇತ್ತು. ಇದು ಬಿಟ್ ಕಾಸ್ಟ್ಲಿನೇ, ಬಟ್ ಓಕೆ ಫೈನ್. ನೋಡೋಣ ಏನಿರುತ್ತೆ, ಹೇಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯೂಶ್ವಲಿ ಸಪ್ರೇಟ್ ಪ್ಯಾಕ್ಸ್ನ ತೊಗೊತಾ ಇದ್ದೆ, ಬಟ್ ಈ ಸತಿ ಎಲ್ಲದೂ ಇದರೊಳಗೆ ಒಂಥರ ಇಟ್ಟಿದ್ರು ಪ್ಯಾಕ್ ಮಾಡಿ. ಅದು ನಾನು ಪ್ಯಾಕ್ ಓಪನ್ ಮಾಡಿ ನೋಡಿದರೆ ಎಷ್ಟು ಕಡಿಮೆ ಇತ್ತು ಗೊತ್ತಾ, ಅದರೊಳಗೆ ಬರೀ 4 ಏನಕ್ಕೆ ಕೊಟ್ಟಿದ್ರು. ಅದನ್ನು ನೋಡಿ ತುಂಬ ಬೇಜಾರಾಯಿತು. ಬಟ್ ಆದರೂ ನಾವು ಜಂಕ್ ಫುಡ್ಸ್ ತಿನ್ನೋಕ್ಕಿಂತ, ಕೇಕ್, ಐಸ್ ಕ್ರೀಮ್, ಚಿಪ್ಸ್ ತಿನ್ನೋಕ್ಕಿಂತ ಟೈಮ್ ಪಾಸ್ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದಾಗ ಇದನ್ನು ತಿನ್ನೋಣ ಅಂತ ನಾನು ಇದನ್ನು ಓಪನ್ ಮಾಡಿದೆ. ನೋಡಿ, ಫಸ್ಟ್ ರೋಸ್ಟೆಡ್ ಸಾಲ್ಟೆಡ್ ಕ್ಯಾಶ್ಯೂ ನಟ್ಸ್, ನೆಕ್ಸ್ಟ್ ರೋಸ್ಟೆಡ್ ಸಾಲ್ಟೆಡ್ ಆಲ್ಮಂಡ್ಸ್, ಆಮೇಲೆ ಪಿಸ್ಟಾಚಿಯೋ, ಪಂಪ್ಕಿನ್ ಸೀಡ್ಸ್ ಇದೆ. ಆ್ಯಂಡ್ ಇದೊಂದು ಬ್ಲ್ಯಾಕ್ ಕಲರ್ ಇದೆ. ಇದೇನು ಅಂತ ನೋಡಿದರೆ ಅದು ರೋಸ್ಟೆಡ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅನಿಸುತ್ತೆ, ಕ್ಯಾಶ್ಯೂನೇ ಅದು. ಸೊ ಫಸ್ಟಿಗೆ ಅದನ್ನೇ ಓಪನ್ ಮಾಡೋಣ ಅಂತ ಓಪನ್ ಮಾಡಿದೆ. ಎಕ್ಸ್ಪೆಕ್ಟೆಡೇ ಇದು ಒಳಗಡೆ ಸುಮ್ಮನೆ ಅದು ಏರ್ ಫಿಲ್ ಆಗಿರುತ್ತೆ, ಕಡಿಮೆನೇ ಇರುತ್ತೆ ಅಂತ. ನೋಡ್ತಿದ್ರಲ್ಲ, ಜಸ್ಟ್ ಒಂದು 10 ಕ್ಯಾಶ್ಯೂಸ್ ಇತ್ತು, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಬರೀ ಅಷ್ಟೇ ಅಲ್ಲ, ಹೆಲ್ದಿ ಡ್ರಿಂಕ್ ಕುಡಿ ಅಂತ ನಮ್ಮಮ್ಮ ಇದೊಂದು ಹೆಲ್ದಿ ಡ್ರಿಂಕ್ ಮಾಡಿಕೊಟ್ಟಿದ್ರು. ಎಲ್ಲ ಥರ ಸೊಪ್ಪು ಹಾಕಿ ಮತ್ತು ಪೆಪ್ಪರ್ ಮತ್ತು ಜೀರಾ ಪೌಡರ್ ಹಾಕಿ ನನಗೆ ಕುಡಿ ಅಂತ ಕೊಟ್ಟರು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಮ್ಮನೆ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾನು ಮಾರ್ನಿಂಗ್ ಎದ್ಬಿಟ್ಟು ನಂದು ವೀಡಿಯೋ ಎಡಿಟ್ಸ್ ಏನಾದ್ರು ಇದ್ದರೆ ಅದನ್ನು ಮಾಡ್ತಾ ಇರ್ತೀನಿ. ಆ್ಯಂಡ್ ಹಾಗೆ ಈಗ ಕಾಫಿ ಮತ್ತು ಟೀಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಒಂದೊಂದು ಸತಿ ಬೇಕು ಅನಿಸುತ್ತೆ. ಆ್ಯಂಡ್ ನನಗೆ ಇನ್ಸ್ಟೆಂಟ್ ಕಾಫಿ ಅಥವಾ ಫಿಲ್ಟರ್ ಕಾಫಿ ಇಷ್ಟ ಆಗುತ್ತೆ ಕುಡಿಯೋಕ್ಕೆ. ಅದಾದಮೇಲೆ ನಾನು ಈವ್ನಿಂಗ್ ವಾಕ್ ಹೋಗ್ತೀನಿ. ಸಿಟಿ ಕಡೆ ವಾಕ್ ಹೋದಂಗೆ ಕ್ರೇವಿಂಗ್ಸ್ ತಡೆಯೋಕ್ಕಾಗಲ್ಲ. ಅಲ್ಲಿ ನೋಡಿ, ರೋಡ್ ಸೈಡ್ ಏನಾದರೂ ಮಾಡ್ತಿರ್ತಾರಲ್ಲ, ಅದು ಸ್ಮೆಲ್ ಬರುತ್ತೆ. ಸೊ ನಾನು ಇವತ್ತು ಏನು ತೊಗೊಬಂದೆ ವಾಕ್ ಮಾಡಿ ಬರಬೇಕಾದ್ರೆ, ಎಗ್ ರೈಸ್ ಮತ್ತು ಚಿಕನ್ ಕಬಾಬ್ ತೊಗೊಬಂದಿದ್ದೀನಿ. ಆ ಆನಿಯನಿಗೆ ನಿಂಬೆಹಣ್ಣು ಹಿಂಡ್ಕೊಳ್ಬೇಕು ಅಂತ ನನ್ನ ತಮ್ಮ ನನಗೆ ಹೇಳ್ಕೊಟ್ಟಿದ್ದ. ಆವತ್ತಿಂದ ನಾನು ಆ ಆನಿಯನಿಗೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿರ್ತೀನಿ. ಅದಕ್ಕೆ ನಾನು ಸಿಟಿ ಕಡೆ ಜಾಸ್ತಿ ವಾಕ್ ಹೋಗಲ್ಲ. ಯಾಕಂದರೆ ಏನಾದರೂ ರೋಡ್ ಸೈಡ್ ಚಾಟ್ಸ್ ಏನಾದ್ರು ನೋಡಿದರೆ ಕ್ರೇವಿಂಗ್ಸ್ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ಸೊ ನಮ್ಮ ಅಪ್ಪನೂ ಅಷ್ಟೇ ಈಗ ಸ್ನ್ಯಾಕ್ಸ್ ತರೋದು ಬಿಟ್ಟಿದ್ದಾರೆ, ಬರೀ ಫ್ರೂಟ್ಸ್ ತಂದು ಕೊಡ್ತಿರ್ತಾರೆ ನನಗೆ. ನಾನು ಸುಮಾರು ಒಂದು 2-3 ತಿಂಗಳಿಂದ ಬರೀ ಸೀಬೆಹಣ್ಣೆ ತಿಂದಿದ್ದೀನಿ. ಅಷ್ಟು ಇಷ್ಟ ನನಗೆ ಸೀಬೆಹಣ್ಣು ಅಂದರೆ. ಇದು ಮನೇಲಿ ಬೆಳೆದಿರೋ ಸೀಬೆಹಣ್ಣನ್ನು ಔಟ್ಸೈಡ್ ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬರೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಂಡು ತಿಂತೀನಿ. ನೀವು ಕೂಡ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. I cannot stop vlogging myself or this beautiful scenery, nature. ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಇಷ್ಟ ಆಯಿತು ಈ ವ್ಯೂ. ಆ ರೋಡ್ ಮತ್ತು ಆಗ್ತಾನೆ ಮಳೆ ಬಂದು ನಿಂತಿದೆ. ಈಗ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಈಗ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತ. ಹಾಗಾಗಿ ಜೊತೆಗೆ ಒಂದು ಅಂಬ್ರೆಲಾ ಇಟ್ಕೊಂಡೇ ಹೋಗ್ತೀನಿ. See you in the next vlog. Bye bye.